ಶ್ರೀಶೈಲಕ್ಕೆ ಹೊಂಟಾರು, ನೀ ಯಾಕೆ ಇಲ್ಲಿ ಹಾಕಿದಿ ಅಂತ ಕೇಳೀನಿ. ಅಲ್ಲಿ ಹೋಗಿ ಏನು ಮಾಡಿದ್ರೆ ಜರ ಎಲ್ಲ ನೀವು ಇಲ್ಲೇ ಇದ್ದೀರಲ್ಲ, ಅದಕ್ಕೆ ನಾನು ಇಲ್ಲೇ ಇದ್ದೀನಿ ಅಂತಂದ. ಇದು ಯಾವಾಗ ಮಾತು ಬರ್ಲಿಕ್ಕೆ ಸಾಧ್ಯ ಅದ? ಒಬ್ಬ ಗುರುವಿನ ಶಿಷ್ಯ ನಾನು ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ನಾವು ಒಬ್ಬ ಗುರುಗಳ ಶಿಷ್ಯ ಅನ್ನುವಂಥ ಮನೋಭಾವನೆ ಬಂತು ಅಂತಂದ್ರೆ ಅವಾಗ ಮಾತ್ರ ಇಂಥ ಮಾತು ಬರ್ಲಿಕ್ಕೆ ಸಾಧ್ಯ ಅದು. ಜೋರಾಗಿ ಚಪ್ಪಾಳೆ ತಟ್ರಿ. ಶ್ರೀಶೈಲ ಸೌಂಡ್ ಸಿಸ್ಟಮ್ ಕಲ್ಮೇಶನ್ನ ಅವರಿಗೆ, ಶಾಮಿಯಾನದವರಿಗೆ, ಪ್ರಸಾದ ಸೇವೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಶರಣ ಸದ್ಭಕ್ತರಿಗೆ, ಬಹುಶಃ ಭಾಳ ಊರುಗಳಿಂದ ಪಲ್ಲಕ್ಕಿಗಳು ಬಂದಾವ. ಅವ್ರು ಯಾಕೆ ತರಬೇಕಾಗಿತ್ತು ಹೇಳ್ರಿ? ನಮ್ಮ ಊರಾಗ ಗುಡಿ ಕಟ್ಟೇವು, ನಾವು ಪ್ರತಿಷ್ಠಾಪನೆ ಮಾಡತ್ತೇವೆ, ನಮಸ್ಕಾರ ಮಾಡೋರು ಯಾರು? ನಾವು. ಅಲ್ಲಿಂತ್ರ ಯಾಕೆ ಬಂದಾರ? ಯಾಕೆ ಬಂದಾರ ಹೇಳ್ರಿ? ಯಾಕೆ ಬಂದಾರ? ಆ ಊರು ಈ ಊರು ಅನ್ನೋದಕ್ಕಿಂತ ನಾವೆಲ್ಲರೂ ಬೀರಲಿಂಗಪ್ಪಜ್ಜನ ಭಕ್ತರು, ಬೀರಲಿಂಗಪ್ಪಜ್ಜನ ಜಾತ್ರೆಗೆ ಹೋಗ್ಬೇಕಂತ ಎಲ್ಲಾ ದೇವರುಗಳು ಇಲ್ಲೇ ಬಂದಾರ. ನಾವು ಮನುಷ್ಯರು ಬರ್ದ ಇರಾಕ್ ಸಾಧ್ಯ ಐತೆ? ಸಾಧ್ಯ ಐತೆನ ರೀ? ದೇವ್ರುಗಳ ಇಲ್ಲಿ ಬರ್ಬೇಕಾದ್ರೆ ಮನುಷ್ಯರು ಬರ್ದ ಇರಾಕ್ ಸಾಧ್ಯ ಅದನ? ನಾವೆಲ್ಲರೂ ಬಂದಿದ್ದೀರಿ. ತಮ್ಮೆಲ್ಲರ ಅಂತರಾತ್ಮಕ್ಕೂ ಕೂಡ ಭಕ್ತಿಯ ಶರಣಾರ್ಥಿಗಳೊಂದಿಗೆ ಬಹುಶಃ ಬಹಳ ಸುಂದರವಾಗಿರ್ತಕ್ಕಂಥ ವಿಚಾರ ಇದು. ಕಗ್ಗ ಅಲ್ಲ, ಗೀತ. ಕಗ್ಗದ ಮಂಕುತಿಮ್ಮನ ಕಗ್ಗ ಅಂತ ಹೇಳ್ತೀವಿ. ಮಂಕುತಿಮ್ಮನ ಕಗ್ಗದ ಪರ್ಯಾಯ ಅರ್ಥ ಗೀತಾ ಅಂತ ಹೇಳ್ತಾರ. ಬಹಳ ಸುಂದರವಾಗಿರ್ತಕ್ಕಂಥ, ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಸುರಿಮಳಿ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬಹಳ ಸುಂದರವಾಗಿರ್ತಕ್ಕಂಥದ್ದನ್ನು ಸವಿಸ್ತಾರವಾಗಿ ಎಲ್ಲ ಹೇಳಿಬಿಟ್ಟಾರೆ. ಇದರಲ್ಲಿ ನಾವು ಎರಡು ಅರ್ಥ ಮಾಡ್ಕೊಳ್ಬೇಕು. ಒಂದು ವಿನಯ ಇರಬೇಕು, ಇನ್ನೊಂದು ಮತ್ತು ಎಂಥ ಕಷ್ಟಗಳು ಬಂದು ನಾವು ಅದನ್ನು ಸಹಿಸ್ಕೊಳ್ತೀವಿ ಅನ್ನತಕ್ಕಂಥ ಶಕ್ತಿ ಒಂದಿರಬೇಕು. ಮತ್ತು ಇನ್ನೊಂದು ಏನಿರಬೇಕು? ಒಂದಿಷ್ಟು ಉಪಕಾರಿಯಾಗಿರಬೇಕು. ಏನಾಗ್ತದ ಅಂತಂದ್ರೆ ಒಂದಷ್ಟು ಮಂದಿಗೆ ಒಂದಿಷ್ಟು ಬರಗೋಡದನ ತೆಲಿನ, ಒಂದಷ್ಟು ಮಂದಿಗೆ ಒಂದಿಷ್ಟು ಬರಗೋಡದನ ಏನೂ ಕಣ್ಣಿಗೆ ಕಾಣಂಗಿಲ್ಲ, ಏನೂ ಕಣ್ಣಿಗೆ ಕಾಣಂಗಿಲ್ಲ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಕಲ್ಲಾಗಡ್ಡಾಡ್ತೀರ, ಹುಲ್ಲಾಗಡ್ಡಾಡ್ತೀರ ನೀವು? ಸರಿನಾ? ಕಲ್ಲಾಗಡ್ಡಾಡ್ತೀರ, ಹುಲ್ಲಾಗಡ್ಡಾಡ್ತೀರ? ಹುಲ್ಲಾಗಡ್ಡಾಡ್ತೀವಿ. ಯಾಕೆ ಹೇಳ್ರಿ? ಮೆತ್ತಗ ಕಾಲಿಗೆ ಚುನ್ಸೋಂಗಿಲ್ಲ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಅಂದ್ರ ಹುಲ್ಲ ಯಾಕಾಗಂತ ಹೇಳಿದ್ರು? ದನಗಳಿಗೆ ಆಹಾರ ಆತು. ನಮ್ಮಂಥವ್ರು ಕಾಲು ಚುಂಚಾಕತ್ರ, ಕಲ್ಲುದು ಚುಂಚಾಕತ್ರ, ಅದ್ರಾಗ ನಡೆದ್ರ ಹೂವಿನ ಹಾಸಿಗೆ ಹಂಗ ಇರ್ತದಲ್ರಿ. ಇನ್ನ ಪ್ರಕೃತಿಯ ಸೌಂದರ್ಯ ಅದರಿಂದ ಎಷ್ಟು ಉಪಕಾರ ಅದ, ಅಂತ ಉಪಕಾರ ಹಂಗಾಗು ಅಂತ ಹೇಳ್ತಾರೆ. ಮತ್ತಿನ್ನು ಮುಂದುವರೆದು ಮನೆಗೆ ಮಲ್ಲಿಗೆಯಾಗು. ಮನೆಗೆ ಮಲ್ಲಿಗೆಯಾಗು ಅಂತಂದ್ರ ಇವತ್ತಿನ ದಿನಮಾನದಾಗ ಹೆಂಗಂತಂದ್ರ ಮನಿಗೆ ಆತ ತಮಗ ತಾವು ಆಗಿರೋಂಗಿಲ್ಲ, ಮನುಷ್ಯರಾಗಿರಂಗಿಲ್ಲ. ನಿನ್ನ ಮಲ್ಲಿಗೆ ಆಗುವಂಥ ದಿನಮಾನಗಳು ಇಲ್ಲದವು. ಆದರೂ ನಮ್ಮ ಊರಾಗ ಮಾತ್ರ ಎಲ್ಲರೂ ಮನೆಗೆ ಮಲ್ಲಿಗೆ ಆಗ್ಯಾರಂತ ನಾ ಅನ್ಕೊಂಡೇನಿ. ಕಾರಣ ಇಷ್ಟ. ಒಂದು ಸಣ್ಣ ದೃಷ್ಟಾಂತ ನೆನಪಾಗ್ತದ. ಕೃಷ್ಣ ಗೊತ್ತಲ್ಲ ನಿಮಗ್ರಿ? ಗೊತ್ತದನಿಲ್ರಿ? ಹೆಂಗಿರ್ತಾನವ? ಕೊಳಲಿ ಹಿಡ್ಕೊಂಡಿರ್ತಾನ. ಮಹಾಭಾರತದ ಅಂತ್ಯಕಾಲದೊಳಗ ಯುದ್ಧ, ಕೌರವರಿಗೆ ಪಾಂಡವರಿಗೆ ಯುದ್ಧ ಮುಗೀತು. ಸೋಲಿಸಿದ್ರು, ತಮಗ್ ಪಡ್ಕೊಳ್ಬೇಕಾದದ್ದನ್ನೆಲ್ಲ ಪಡ್ಕೊಂಡ ಮ್ಯಾಗ ಇನ್ನ ಈ ಯುಗ ಅಂತ್ಯ ಆತ, ದ್ವಾಪರ ಯುಗ ಅಂತ್ಯ ಆಗುತ್ತದ, ಇನ್ನು ಕಲಿಯುಗ ಬರ್ತದ ಅಂತೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನ. ದ್ವಾಪರ ಯುಗದೊಳಗ ಇಂಥ ಘನಘೋರ ಯುದ್ಧಗಳಾಗ್ಯಾವಂದ್ರೆ ಕಲಿಯುಗದೊಳಗ ಹೆಂಗಿರುತ್ತದ ಅಂತ ಹೇಳಿ ಪಂಚಪಾಂಡವರು ಕೃಷ್ಣನನ್ನ ಪ್ರಶ್ನೆ ಮಾಡ್ತಾರೆ. ಕೃಷ್ಣನನ್ನ ಪ್ರಶ್ನೆ ಮಾಡಿದಾಗ ಕೃಷ್ಣ ಹೇಳ್ತಾನ, ಒಂದ್ ಸಾರಿ ಈ ಜಗತ್ತನ್ನ ಪರ್ಯಟನೆ ಮಾಡ್ಕೊಂಡು ಬರ್ರಿ, ಮುಂದಿನ ಕಲಿಯುಗ ಹೆಂಗದ ಅಂತೇಳಿ ನಿಮಗ ಗೊತ್ತಕ್ಕೈತಿ ಅಂತೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಇವರೆಲ್ಲರೂ ಜಗತ್ತನ್ನ ಪರ್ಯಟನೆ ಮಾಡಾಕ ಅಂದ್ರೆ ಅಡ್ಡಾಡಾಕ, ನೋಡ್ಕೊಂಡು ಬರಾಕ ಹೋಗ್ತಾರೆ. ಇವ್ರು ನೋಡ್ಕೊಂಡು ಬರಾಕ್ ಹೋಗ್ತಾರ. ಯಾರಿಗೆ ಏನೇನು ಕಾಣತದಲ್ಲ, ಆಶ್ಚರ್ಯಚಕಿತವಾಗಿ ವಿಶೇಷವಾಗಿ ಯಾರ್ಯಾರಿಗೆ ಏನೇನು ಕಾಣ್ತದ ಅದನ್ನ ಬಂದು ಹೇಳ್ರಿ, ಆಮ್ಯಾಗ ಮುಂದಿನ ಕಲಿಯುಗ ಹೆಂಗದ ಅಂತ ಹೇಳ್ತೀನಿ ಅಂತೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಧರ್ಮರಾಜ ಹೋಗ್ತಾನ, ಜಗತ್ತನ್ನ ಪರ್ಯಟನೆ ಮಾಡ್ತಿರ್ತಾನ, ತಿರುಗುತ್ತಿರ್ತಾನ. ಆ ಸಂದರ್ಭದೊಳಗ ಅವನ ಕಣ್ಣಿಗೆ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಕಾಣ್ತದ. ಆನಿ ನೋಡ್ಯಾರಣ ಎಲ್ಲರೂ? ಎಷ್ಟಿರ್ತಾವ ಸೊಂಡಿಲು? ಒಂದು ಐರಾವತಕ್ಕ 5 ಇರ್ತಾವ. ಅದು ಕತಿ ಒಳಗೆ ಬರ್ತೈತಿ. ಇಂದ್ರನ ಆನಿ 5 ಸೊಂಡಿಲಿದ್ದು ಅಂತೇಳಿ. 2 ಆನಿ ಗೊತ್ತ ಹೌದಿಲ್ರಿ? ಒಂದು 5 ಸೊಂಡಿಲಿನ ಆನಿ, ಇನ್ನೊಂದು
ಒಂದು ಸೊಂಡಿಲಿನ ಆನಿ. ಆದ್ರೆ ಧರ್ಮರಾಜ ಎಂತದ್ದು ನೋಡಿದ್ದ? 2 ಸೊಂಡಿಲಿನ ಆನಿ ನೋಡಿದ್ದಿವ. ಆಶ್ಚರ್ಯ ಅನಿಸ್ತೈತೋ ಇಲ್ಲೋ? ಅನಿಸ್ತೈತಿಲ್ಲ. ಬರೇ ಕೈಯಾಗ 5 ಬೆಟ್ಟು ಬಿಟ್ಟು ಇನ್ನೊಂದು ಬಟ್ಟು ಎಕ್ಸ್ಟ್ರಾ ಇತ್ತಂದ್ರೆ 6 ಬಟ್ಟು ಇದ್ರೆ ಅವ್ರ ಕೈಯ ನೋಡ್ತೇವ್ ನಾವು. ಇನ್ನ 1 ಸೊಂಡ್ ಇರುವಲ್ಲಿ 2 ಸೊಂಡ್ ಇದ್ರೆ ನೋಡ್ದ ಇರಾಕೈತನ? ಧರ್ಮರಾಜಾಗ ಆಶ್ಚರ್ಯ ಆತು. ಜಗತ್ತು ಅಡ್ಡಾಡಿ 2 ಸೊಂಡಿಲಿನ ಆನಿ ನೋಡಿದ. ಇದ್ಯಾಕೆ ಹಿಂಗ ಅಂತೇಳಿ ಗೊಂದಲ ತಲೆಯಾಗಿ ಇಟ್ಕೊಂಡ ಕಾಸ ಇದನ್ನ ಕೃಷ್ಣ ಪರಮಾತ್ಮನನ್ನ ಕೇಳಿದ್ರ ಆತಂತೇಳಿ ಕೃಷ್ಣನಂತೇಕ ಬರಾಕತ್ತಿದ್ದ. ಧರ್ಮರಾಜ ಹೋಗಿದ್ದ, ಒಬ್ಬ ಹೋಗಿದ್ದ, 5 ಮಂದಿ ಹೋಗಿದ್ರ. 5 ಮಂದಿ ಹೋಗಿದ್ರು. ಭೀಮ ಹೋದ. ಭೀಮ ಜಗತ್ತನ್ನ ಪರ್ಯಟನೆ ಮಾಡ್ಕೊಂಡ. ಮಾಡುವಂತ ಸಂದರ್ಭದೊಳಗ ಆಕಳು ಕರುವಿಗೆ ಜನ್ಮ ನೀಡಿತ್ತು. ಆಕಳು ಕರುವಿಗೆ ಜನ್ಮ ನೀಡಿತ್ತು. ಕರುವಿಗೆ ಜನ್ಮ ನೀಡಿದ ಕೂಡಲೇ ಆಕಳು ಏನ್ ಮಾಡ್ತಿರ್ತದ? ಆ ಕರುವನ್ನ ನೆಕ್ತಿರ್ತದ. ನೆಕ್ತೈತಿಲ್ರಿ? ಅದಾವ ನಿಮ್ಮ ಮನ್ಯಾಗ ದನಗಳು? ಇದ್ರ ಚಲೋ ಆತ್ ಅಂದ್ರೆ ಗೊತ್ತಿರ್ತೈತಿ. ಇಲ್ಲದೇ ಇದ್ರಿ ಏನ್ ಹೇಳೋದದ? ಆಕಳು ಕರುವನ್ನ ನೆಕ್ತಾವ, ನೋಡಿತಿರಲ್ಲ ನೀವೆಲ್ಲರೂ. ಎಲ್ಲಾರು ಮನೆಯೊಳಗ ಆಕಳು ಕರು ನೆಕ್ಕಿದ್ದು ನೋಡಿದ್ದ. ಭೀಮಗೂ ಗೊತ್ತಿತ್ತ. ಆದ್ರ ಅಲ್ಲಿ ಹೆಂಗ ನೆಕ್ಕಾತಿತ್ತ ಆಕಳ ಕರುವಿನ ಮೈಯನ್ನ ಅಂತ ಕೇಳಿದ್ರ ಮೈಯೊಳಗ ಚಿಲಿ ಚಿಲಿ ರಕ್ತ ಬರಾತಿತ್ತು. ಎದಕ್ಕ? ಕರುವಿಗೆ, ಆ ಆಕಳ ಕರುವಿಗೆ ಮೈಯೊಳಗ ರಕ್ತ ಬರುವಂಗ ಆಕಳ ನೆಕ್ಕಾಕತ್ತಿತ್ತು. ತನ್ನ ಮಗುವನ್ನ ಈ ರೀತಿ ನೆಕ್ಕಾಕತ್ತೈತಲ್ಲ ಈ ಆಕಳ, ಇದಕ್ಕೆ ಕರುಣೆನ ಇಲ್ಲನ ಅಂತೇಳಿ ಮನಸ್ಸಿಗೆ ಬೇಜಾರು ಮಾಡ್ಕೊಂತ ಇದನ್ನ ಕೃಷ್ಣನನ್ನ ಕೇಳಿದ್ರೆ ಅರ್ಥ ಆಕೈತಿ ಅಂತೇಳಿ ಅವು ಬಂದವ. ಇನ್ನು 3ನೇದಾಗಿ ಯಾರು? ಅರ್ಜುನ. ಅರ್ಜುನ ಜಗತ್ತನ್ನ ಪರ್ಯಟನೆ ಮಾಡುವಂತ ಸಂದರ್ಭದೊಳಗೆ ಅವನ ಕಣ್ಣಿಗೆ ಒಂದು ಬಿತ್ತು. ಒಂದು ಹಕ್ಕಿ, ಬಹಳ ವಿಶೇಷವಾಗಿರ್ತಕ್ಕಂಥ ಹಕ್ಕಿ, ಬಹಳ ವಿಶೇಷವಾಗಿರ ಗಿಡದ ಮೇಲೆ ಕುಂತಂತ ಹಕ್ಕಿ. ಆ ಹಕ್ಕಿ ಕಡೆ ಲಕ್ಷ್ಯ ಹೋತು. ಆ ಹಕ್ಕಿಯ ರೆಕ್ಕೆಯ ಮೇಲೆ ವೇದಶಾಸ್ತ್ರ ಪುರಾಣಗಳೆಲ್ಲ ಬರೆದಿತ್ತು. ವೇದಶಾಸ್ತ್ರ ಪುರಾಣಗಳೆಲ್ಲ ಬರೆದಿತ್ತು. ಆಗಮಗಳು ಬರೆದಿತ್ತು. ಧರ್ಮದ ಆಚಾರ ವಿಚಾರ ಪರಂಪರೆ ಸಂಸ್ಕೃತಿ ಸಂಸ್ಕಾರಗಳೆಲ್ಲ ಹಕ್ಕಿ ರೆಕ್ಕಿ ಮ್ಯಾಲ ಕಾಣಾಕತ್ತಿದ್ದು. ಯಾರಿಗೆ? ಯಾರಿಗೆ? ಅರ್ಜುನನಿಗೆ. ಅಂತ ಸಂದರ್ಭದೊಳಗ ಬಹಳ ಖುಷಿ ಆಯ್ತು. ಮುಂದೆ ಕಣ್ಣು ತೆಗೆದು ಒಂದಿಷ್ಟು ನೋಡುಗೊಳ್ದ ಆ ಹಕ್ಕಿಯ ರೆಕ್ಕೆಯ ಮೇಲೆ ವೇದಶಾಸ್ತ್ರ ಪುರಾಣಗಳು ಬರ್ದಿತ್ತಲ್ರಿ, ಆ ಹಕ್ಕಿ ಬಾಯೊಳಗ ಒಂದಿಷ್ಟು ಹಸಿ ಮಾಂಸ ತಿನ್ಕೋಂತ ಕುಂತಿತ್ತದ. ಅವಾಗ ವಿಚಿತ್ರ ಆತ. ಇದರ ರೆಕ್ಕಿ ಮೇಲೆ ವೇದಶಾಸ್ತ್ರ ಪುರಾಣಗಳು ಬರದದ, ಆದ್ರೆ ಇದು ಮಾಂಸ ತಿನ್ಲಿಕ್ಕತ್ತದಲ್ಲ, ಇದಕ್ಕೇನ ತಾತ್ಪರ್ಯ? ಆ ವಿಶೇಷವಾದ ಹಕ್ಕಿ ವೇದಶಾಸ್ತ್ರಗಳ ಪುರಾಣ ಬರದದ, ಅದ ಮಾಂಸ ತಿನ್ನಕತ್ತದ, ಅದ ಒಂದಿಷ್ಟು ಹಸಿ ಮಾಂಸವನ್ನ ತಿನ್ನಾಕತ್ತದ. ಇದನ್ನ ಕೃಷ್ಣನನ್ನ ಕೇಳ್ಬೇಕಂತೇಳಿ ಅವ ಬಂದ. ಇನ್ಯಾರು ಉಳಿದ್ರು? ನಕುಲ, ಸಹದೇವ. ನಕುಲ ಅವು ಜಗತ್ತನ್ನ ತಿರುಗಿ ಒಂದು ಬೆಟ್ಟ, ಆ ಬೆಟ್ಟದ ಕೆಳಗಡೆ ಬಾವಿ. ಅಲ್ಲಿ 5 ಬಾವಿಗಳಿದ್ದು. ಎಷ್ಟಿದ್ದು ರೀ? 5 ಬಾವಿಗಳಿದ್ದು. ಮಧ್ಯದಲ್ಲಿರ್ತಕ್ಕಂಥ ಬಾವಿ ಬಹಳ ಆಳ ಇತ್ತು. ಮಧ್ಯದಲ್ಲಿರ್ತಕ್ಕಂಥ ಬಾವಿ ಬಹಳ ಆಳ ಇತ್ತು. ಇನ್ನು 4 ಸುತ್ತಮುತ್ತ ಇದ್ವಲ್ಲ, ಇವು ಆಳನ ಇರಲಿಲ್ಲ. ಇವು ಆಳಿದ್ದ ಬಾವ್ಯಾಗ ನೀರ್ ಇರ್ತೈತೆ, ಆಳಿಲ್ಲದ ಬಾವ್ಯಾಗ ನೀರ್ ಇರ್ತೈತೆ. ತೆಗ್ಗಿದ್ದ ಬಾವ್ಯಾಗ ನೀರ್ ಇರ್ತೈತೆ, ತೆಗ್ಗಿಲ್ಲದ ಬಾವ್ಯಾಗ ನೀರ್ ಇರ್ತದ. ತೆಗ್ಗಿದ್ದ ಬಾವ್ಯಾಗ ಇರ್ತೈತಿಲ್ರಿ, ಅಲ್ಲಿ ಹಂಗಾಗಿರ್ಲಿಲ್ಲ ನಕುಲಗ. ತೆಗ್ಗಿದ್ದ ಬಾವ್ಯಾಗ ನೀರ್ ಇರ್ಲಿಲ್ಲ. ಒಂದಿಷ್ಟ ಮನಕಾಲ ಮಠ ತೆಗ್ಗಿದ್ದ ಬಾವ್ಯಾಗ ನೀರು ಬಾಳಿದ್ದು. ಅವಾಗ ಅದು ಆಶ್ಚರ್ಯ ಆತು. ಅದು ಆಶ್ಚರ್ಯನೋ ಅಲ್ಲೋ? ಅದು ಆಶ್ಚರ್ಯ ಆತು. ಇದು ಏನಂತೇಳಿ ತಾತ್ಪರ್ಯ ಕೇಳೋಣಂತ ಅವು ಬಂದ. ಇನ್ನು ಉಳಿದವ್ರು ಯಾರು? ಸಹದೇವ. ಸಹದೇವ ಅದ ಬೆಟ್ಟದ ಕೆಳಗ ಆ ಕಡೆ ನಿಂತಿದ್ದ. ದೊಡ್ಡ ಕಲ್ಲು ಬಂಡೆ ಉಳ್ಕೋಂತ ಬರಾಕತ್ತಿತ್ತು. ಉಳ್ಕೊಂತ ಬರಾಕತ್ರ ದೊಡ್ಡ ದೊಡ್ಡ ಗಿಡಗಳೆಲ್ಲ ಆ ಕಲ್ಲು ಬಂಡೆಗೆ ಸಿಕ್ಕ ನೆಲಚಾಪಿ ಆಗಾಕತ್ತಿದ್ದು, ಮುರ್ಕೊಂಡು ಬೀಳಾಕತ್ತಿದ್ದು. ಇನ್ನೇನ ಸಹದೇವನಂತೇಕ ಬಂತು ಬಂತು ಅನಗೊಡದ ಇವ ಕೃಷ್ಣನನ್ನ ನಮಸ್ಕಾರ ಮಾಡಿ ಮನಸ್ಸಿನೊಳಗ ಪ್ರಾರ್ಥನೆ ಮಾಡ್ತಾನ. ಆ ಉರುಳ್ಕೊಂಡು ಬರ್ತಕ್ಕಂಥ ಬಂಡೆಗಲ್ಲು ಹೆಬ್ಬಟ್ಟಗದರ ಗಿಡಕ್ಕೆ ಆಸರೆಯಾಗಿ ನಿಂತು ಬಿಟ್ಟಿತ್ತು. ದೊಡ್ಡ ದೊಡ್ಡ ಗಿಡ ಕೆಡಿಕೊಂತ ಬಂದಿತ್ತು, ಆದ್ರ ಹೆಬ್ಬಟ್ಟಿಗೆ ಆಸರೆಯಾಗಿ ನಿಂತಿತ್ತದು. ಅವಾಗದ ಆಶ್ಚರ್ಯ ಆಯ್ತು. ಯಾರಿಗೆ? ಸಹದೇವಗ. ದೊಡ್ಡ ದೊಡ್ಡ ಗಿಡ ಕೆಡವಿದ ಕಲ್ಲು ಬಂಡೆಗೆ ಸಣ್ಣ ಗಿಡ ಯಾವ ಲೆಕ್ಕ? ಆದ್ರೂ ಆ ಸಣ್ಣ ಗಿಡ ಆ ಬಂಡೆಯನ್ನ ತಡಿತು ಅಂತೇಳಿ ಅವಾಗ ಅದು ಆಶ್ಚರ್ಯ ಆಯ್ತು. ಅಷ್ಟೂರು ಬಂದ್ರು. ಏನು ನೋಡಿದ್ರು ಅಂತ ಕೇಳಿದ್ರು. ಧರ್ಮರಾಜ ಎದ್ನಿತ್ತ. ಯಪ್ಪ, ನಾನು ಮಹಾಪ್ರಭುವೇ ಎಲ್ಲಾ ಜಗತ್ತು ಅಡ್ಡಾಡಿದ್ಮ್ಯಾಗ ವಿಶೇಷವಾಗಿ ಕಂಡದ್ದೇನವಾಗ ಧರ್ಮರಾಜಾಗ 2 ಸೊಂಡಿಲಿನ ಆನಿ. ಇದರ ಅರ್ಥ ನನಗೆ ಗೊತ್ತಾಗ್ಲಿಲ್ಲ. ಏನಿಲ್ಲ ತಮ್ಮ, ದ್ವಾಪರ ಯುಗದೊಳಗೆಲ್ಲ ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಅನ್ನುವಂತ ಜನ ಇತ್ತು. ಆದ್ರೆ ಕಲಿಯುಗದೊಳಗ ನಡೆಯೊಂದು ಪರಿ, ನುಡಿಯೊಂದು ಪರಿ. ಬಾಯಾಗಿನ ಮಾತ
ಬಾಯಾಗಿರುಗೊಡ್ದನ ಮಾಡೋ ಕೆಲಸ ಮತ್ತೊಂದು. ಅಂದ್ರೆ ಮಾತಿನೊಳಗ ಮಾತಿಲ್ಲದವನ ಏನ್ ಮಾಡಬಾರ್ದ್ರಿ? ಭಜನಿ ಪದ ಹಾಡವ್ರದಾರ ಇಲ್ಲ. ಮಾತಿನೊಳಗ ಮಾತಿಲ್ಲದವನ ಮೂತಿ ನೋಡಬಾರದು, ಅಂತ ಜನ ಹುಟ್ಟುತ್ತಾರ ಮುಂದಂತ ಹೇಳಿದ್ರು. ಯಾರು? ಕೃಷ್ಣ ಪರಮಾತ್ಮ. ಇನ್ನು ಎರಡನೇದವ್ರು ಯಾರ್ಯವ? ಭೀಮ. ಭೀಮ ಏನ್ ನೋಡಿ ಬಂದಿದ್ದ? ಆಕಳು. ಅಂಧಶ್ರದ್ಧೆ. ಅಲ್ಲಿ ಏನಾಗಿತ್ತು ಅಂತಂದ್ರ, ತಾ ಜನ್ಮ ನೀಡಿದ ಕರುವನ್ನ ತಾ ನೆಕ್ಕಾಕತ್ರ. ಹೆಂಗ ನೆಕ್ಕಾಕತ್ತದ? ಪ್ರೀತಿಲೇ ನೆಕ್ಕಾತಿರ್ಲಿಲ್ಲ. ನೆಕ್ಕಾಕತ್ತಿತ್ತು. ಹೆಂಗ ನೆಕ್ಕಾತಿತ್ತು ಅಂತಂದ್ರ ಮೈಯೊಳಗ ಚಿಲಿ ಚಿಲಿ ರಕ್ತ ಬರುವಂಗ ನೆಕ್ಕಾಕತ್ತಿತ್ತು. ಅರ್ಥ ಆತನ ನಿಮಗ? ಇವತ್ತು ನೀವೆಲ್ಲ ಮಕ್ಕಳನ್ನ ಹೆಂಗ ಬೆಳೆಸಾಕತ್ತೀರಿ? ನೀವು ಅಂಧಶ್ರದ್ಧೆಯಿಂದ ನಮ್ಮ ಮಗ ಅಂತ ಹೇಳಿ ಮುದ್ದು ಮಾಡತ್ತೀರಲ್ಲ, ಆ ಮುದ್ದು ಏನಾಗಕತ್ತದ? ನಿಮ್ಮ ಮಕ್ಕಳ ಬದುಕಿಗೆ ಮಾರಕ ಆಗ್ಲಿಕ್ಕತ್ತದ. ಇನ್ನ ಅರ್ಜುನ ಏನ್ ನೋಡಿದ್ದ? ಹಕ್ಕಿ ನೋಡಿದ್ದ. ಹಕ್ಕಿಯ ರೆಕ್ಕೆಯ ಮೇಲೆ ವೇದಶಾಸ್ತ್ರ ಪುರಾಣಗಳು ಬರೆದಿತ್ತ. ಆದ್ರ ಹಕ್ಕಿ ಮಾಂಸ ತಿನ್ನಬೇಕಾಗಿತ್ತ? ತಿನ್ನಬಾರ್ದಿತ್ತಲ್ಲ. ಇದರ ಅರ್ಥ ಏನು ಗೊತ್ತನ? ಹೇಳುವುದಾಚಾರ. ಎಂತ ಜನ ಕಲಿಯುಗದಾಗ ಅದಾರ, ಏನ್ ಹೊರಗದಾರ ಇವರೆಲ್ಲ? ಇಲ್ಲಿ ನೀವ್ಯಾರು ಅಲ್ಲಂಗಂತ ನಾ ತಿಳ್ಕೊಂಡೇನೆ. ಕರೆನ ಸುಳ್ಳ? ಕರೆನ ಐತದ. ಮತ್ ನಾ ತಿಳ್ಕೊಂಡ್ಮ್ಯಾಗ ಸುಳ್ಳು ಹೆಂಗಾಕೈತಿ? ಹೇಳುವುದು ಆಚಾರ, ತಿನ್ನುವುದು ಬದ್ನಿಕಾಯಿ. ಎಂತೆಂತ ಪುರಾಣಗಳನ್ನ, ಎಂತೆಂತ ಇತಿಹಾಸಗಳನ್ನ, ಆದ್ರ ಏನದ? ಅನರ್ಥ. ಎಲ್ಲವೂ ಕೂಡ ನೋಡಾಕ ಬಹಳ ಸುಂದರ, ಬಹಳ. ಹೇಳುವುದು ಆಚಾರ, ತಿನ್ನುವುದು ಬದ್ನಿಕಾಯಿ. ಇನ್ನ ನಕುಲ ಏನ್ ನೋಡಿದ್ದ? ಬಾವಿ ನೋಡಿದ್ದ. ಆಳಿದ್ದ ಬಾವ್ಯಾಗ ನೀರಿರ್ಲಿಲ್ಲ, ಆಳಿಲ್ಲದ ಬಾವ್ಯಾಗ ನೀರಿತ್ತು. ಇದರ ಅರ್ಥ ಮನೆಗೆ ಮಾರಿ. ಹಂಗಾದ್ರ ಚಲೋನಾ? ಹಂಗಾದ್ರ ಚಲೋ. ಅಂತವ್ರು ಅದಾರಿಲ್ಲ ಮತ್ ನಮ್ಮ ನಡಕ, ನಮ್ಮ ಮಧ್ಯೆ ಅಂತವ್ರು ಅದಾರಿಲ್ಲ. ಇನ್ಯಾರು? ಸಹದೇವ ಏನ್ ನೋಡಿದ್ರಿ? ಬಂಡೆಗಲ್ಲು. ದೊಡ್ಡ ದೊಡ್ಡ ಗಿಡ ಕೆಡವಿತ್ತ, ಆದ್ರ ಸಣ್ಣ ಗಿಡಕ್ಕೆ ಬಂದ ಆಸರೆಯಾಗಿ ದೊಡ್ಡ ಬಂಡೆಗಲ್ಲ ನಿತ್ತ. ಈಗ ನೀವು ಸಂಕಟ ಬಂದಾಗ ಏನ್ ಮಾಡ್ತೀರಿ? ಬೀರ್ಲಿಂಗಪ್ಪಗೆ ಬಂದು ಉದ್ದಕ್ಕ ಬೀಳುದು. ನಂದು ಇಂಥ ಕಷ್ಟ ಪರಿಹಾರ ಆತು ಅಂತಂದ್ರ ನಿನಗ 5 ತೊಲಿ ಏನ್ ಮಾಡಿಸ್ಕೊಡ್ತೀರಿ? ಗುಣಗಾಡಿಗೆ ಮಾಡಿಸ್ಕೊಡ್ತೀನಿ, ಇಲ್ಲ ಪಾದುಕೆ ಮಾಡಿಸ್ಕೊಡ್ತೀನಿ, ಇಲ್ಲ ಕಡೆ ಮಾಡಿಸ್ಕೊಡ್ತೀನಿ, ಇಂಥ ಬಿಡ್ಕೋತೀರಲ್ಲ. ಏನಾಗಕತ್ತದ? ನಾವು ಬರೇ ಉಪಕಾರಿಗಳು. ಒಂದಿಷ್ಟು ಸಮಾಜಕ್ಕೆ ನಮ್ಮಿಂತ್ರ ಏನು ಉಪಕಾರ ಅದ ಅನ್ನುವಂಥದ್ದನ್ನ ಅರಿತುಕೊಳ್ಬೇಕು. ಇವತ್ತು ಹೆಂಗಾಗ್ಯದ ಅಂತಂದ್ರ, ಮನೆ ಅಲ್ಲೇನ್ ಹೇಳಿದ್ರು? ಎಲ್ಲರೋಳು ಮನೆಗೆ ಮಲ್ಲಿಗೆಯಾಗು. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗ್ತೀರಿ, ಗೊತ್ತದನ? ಗುರುವಾರಕ್ಕೊಮ್ಮೆ ಸ್ಟೇಟಸ್ ಇಡ್ತೀರಲ್ಲ, ಒಂದು ಹಾಡು ನೆನಪಿರ್ಬೇಕು. ಮನಸ್ಸೇ ಆ ಮನೆ ಮಂತ್ರಾಲಯ. ಅಲ್ಲಿರೋ ಮಂತ್ರಾಲಯ ಅಲ್ಲ, ಮನಿ ಮೊದಲು ಏನಾಗಬೇಕು? ಮನಿ ಆಲಯ ಮಂತ್ರಾಲಯ ಆದಾಗ ಆ ಮನಸ್ಸು ದೇವಾಲಯ ಆದ್ರೆ ನೀವೇನಕ್ಕೇರಿ? ದೇವ್ರಕ್ಕೇರಿ. ಮನಿ ಮಂತ್ರಾಲಯ ಆಗ್ಲಿಲ್ಲ, ಮನಸ್ಸು ದೇವಾಲಯ ಆಗ್ಲಿಲ್ಲ, ನೀವೇನಕ್ಕೇರಿ? ದೇವುಗಳಕ್ಕೇರಿ. ನಾ ಹೇಳಕತ್ತಿಲ್ಲ, ನಿಮ್ಮ ಮಕ್ಕಳು ಹೇಳತ್ತಾರವ. ಇವ್ರಿಗೆ ಪ್ರವಚನ ಕೇಳಿ 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 ವರ್ಷದಾಗ 10 ಜಾತ್ರೆ. ನಮ್ಮ ಊರಾಗ ಹೆಂಗಾಗಿ ಬಿಟ್ಟದ ಅಂತಂದ್ರೆ, ಮುಂದಿಂದ ಸ್ವಾಮಿಗಳು ಏನು ಹೇಳ್ತಾರಂತೇಳಿ ಸ್ವಾಮಿಗಳು ಹೇಳೋದು ಬೇಕಾಗಿಲ್ಲ. ಬಹುಶಃ ಇನ್ನೊಂದು 10 ವರ್ಷ ಹಿಂಗ ಕಳೀತು ಅಂತಂದ್ರೆ, ಹಿಂಗ ಜಾತ್ರೆಗಳು, ಹಿಂಗ ಧರ್ಮದ ಪರಂಪರೆ, ಜಾತ್ರೆ, ಪ್ರವಚನ ಇಂಥವು ನಡೆದು ಅಂತಂದ್ರ, ಮುಂದೊಂದು ದಿನಮಾನದೊಳಗೆ ನಮ್ಮ ಊರಾಗಿನ ಸಣ್ಣ ಕೂಸನು ಕೂಡ ಎದ್ದ ನಿತ್ತ ಧರ್ಮದೊಳಗ ಸಂದೇಶವನ್ನು ಸಾರುವಂತ ಗ್ರಾಮ ನಾನು ಹುಣಸಿಕಟ್ಟಿ ಗ್ರಾಮ ಆಗ್ತದ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡತ್ತೀನಿ. ಕಾರಣ ಅವರು ಗ್ರಹಿಸುವಂತ ಶಕ್ತಿ. ಎಲ್ಲರೂ ನೋಡ್ಬೇಕು ಬಹಳ ಸುಂದರವಾಗಿ. ಎಲ್ಲರೂ ಕಣ್ಣಾಗ ಕಣ್ಣಿಟ್ಟು ಕಿವಿ ಇಲ್ಲೇ ಇಟ್ಟು ಕೇಳ್ತಿರ್ತಾರ. ಅದಕ್ಕೆ ಇಲ್ಲಿ ಏನಾಗಬೇಕಾಗ್ಯದ? ಪರೋಪಕಾರ. ಒಂದಿಷ್ಟು ಬೆಲ್ಲ ಸಕ್ಕ ದೀನ ದುರ್ಬಲರಿಗೆ, ಇಲ್ಲದವರಿಗೆ, ಕಷ್ಟದಲ್ಲಿರುವವರಿಗೆ ಒಂದಿಷ್ಟು ಉಪಕಾರಿ ಆಗಬೇಕು ಅಂತ ಗುಣವನ್ನು ನಾವೆಲ್ಲ ಬಳಸ್ಕೊಳ್ಬೇಕು. ಇವತ್ತು ಕಟ್ಟ್ಯಾರಲ್ಲ, ಭೂಮಿ ಕೊಟ್ಟವ್ರು, ರೊಕ್ಕ ಕೊಟ್ಟವ್ರು, ಇಟಂಗಿ ಕೊಟ್ಟವ್ರು, ಉಸುಕು ಕೊಟ್ಟವ್ರು, ಸಿಮೆಂಟ್ ಕೊಟ್ಟವ್ರು, ಏನದಾರಲ್ಲ ಇವರಷ್ಟೂರು ಯಾರ ಹಿತಕ್ಕಾಗಿ ಕೊಟ್ಟಾರ? ಯಾರ ಹಿತಕ್ಕಾಗಿ ಕೊಟ್ಟಾರ? ಭಗವಂತನ
ಇಲ್ಲಿ ಭಕ್ತರ ಹಿತಕ್ಕಾಗಿ, ಭಗವಂತನ ಭಕ್ತರ ಹಿತಕ್ಕಾಗಿ ಕೊಟ್ಟಾರ, ಯಾರು ಒಬ್ಬರು ಅವ್ರ ಹಿತಕ್ಕಾಗಿ ಕೊಟ್ಟಾರ? ಯಾರೋ ಕೊಟ್ಟಿರಬಹುದು, ಯಾರೋ ಜಾಗ ಕೊಟ್ಟಿರಬಹುದು, ಯಾರೋ ಮಂದಿರವನ್ನ ಕಟ್ಟಿರಬಹುದು. ಆದ್ರೆ ಕೈ ಮುಗ್ಯಾಕ ಇವ್ರಿಗೆ ಬರ್ರಿ ಅಂತ ಏನಾರ ಬರದ್ದಾರನ? ಅಲ್ಲಿ ಬರದ್ದಾರನ? ಇದು ನಾವು ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಏನನ್ನ ಅರ್ಥ ಮಾಡ್ಕೊಳ್ಬೇಕಂತಂದ್ರ ಜಾತ್ರೆಗಳೆಲ್ಲ ಜಾಗೃತಿಯ ಜಾತ್ರೆಗಳಾಗಬೇಕಾಗ್ಯದ. ಎಂತ ಜಾತ್ರೆಗಳಾಗಬೇಕಾಗ್ಯದ? ಜಾಗೃತಿಯ ಜಾತ್ರೆಗಳಾಗಬೇಕಾಗ್ಯದ. ಅದಕ್ಕೆ ಎಲ್ಲ ಸಣ್ಣವ್ರು ಅನ್ನೋಂಗಿಲ್ಲ, ದೊಡ್ಡವರದ ಎಲ್ಲರೂ ಕೂಡ ಎಲ್ಲಾ ಬಿಟ್ಟ ಹಿಂಗ ಜಾತ್ರೆಯನ್ನ ಇಷ್ಟೊಂದು ಅದ್ಭುತವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಮನಪೂರ್ವಕವಾಗಿ ಭಗವಂತ ಈ ಜನ್ಮ ನಮಗ ಕೊಟ್ಟಿದಿ, ಮುಂದಿನ ಜನ್ಮ ಏನದನೋ ಗೊತ್ತಿಲ್ಲ, ಆದ್ರೆ ಈ ಜನ್ಮದೊಳಗ ಒಂದಿಷ್ಟು ಪುಣ್ಯ ಮಾಡುವಂತ ಬುದ್ಧಿ ಕೊಟ್ಟಿಯಲ್ಲ, ಇದಕ್ಕಿಂತ ದೊಡ್ಡದ ಆಶೀರ್ವಾದ ಮತ್ತೊಂದು ಬೇಡ ನಮಗನ್ನುವಂತ ಭಾವದಿಂದ ಭಗವಂತನ ಸೇವೆ ಮಾಡ್ರಿ, ಜಾತ್ರೆ ಮಾಡ್ರಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಬಹಳ ಖುಷಿ ವಿಚಾರ, ಬಹಳ ಆನಂದ. ಊರು ತುಂಬ ಎಲ್ಲ ಲೈಟ್. ಬಹುಶಃ ನೋಡಿದ್ರ ನಮ್ಮ ಊರೊಳಗ ವರ್ಷಕ್ಕ ತಿಂಗಳಿಗೆ ಒಂದೊಂದು 12 ತಿಂಗಳು 12 ಜಾತ್ರೆಗಳು ಹಿಂಗ ನಡ್ಕೊಂತ ಇರ್ಲಿ. ಆದ್ರೆ ನೀವು ದುಡ್ಕೊಂತನ ಇರ್ರಿ. ಎಂತ ದುಡುಕಿ ಇರ್ಲಿ ಅಂತ ಕೇಳಿದ್ರ ನಿಮಗ, ಎಂತ ದುಡುಕಿ ಇರ್ಲಿ ಅಂತಂದ್ರ ಈ ಜನ್ಮಕ್ಕೆ ಗಳಿಸಿಟ್ಟ ಸಂಪತ್ತು ನೀವು ಕಳೆದು ಹೋಗ್ಬೋದು. ಈ ಜನ್ಮಕ್ಕೆ ಗಳಿಸಿಟ್ಟ ಸಂಪತ್ತು ಇವತ್ತು ನೀವು ಇಲ್ಲೇ ಬಿಟ್ಟು ಹೋಗ್ಬೋದು. ಆದ್ರೆ ಈ ಜನ್ಮಕ್ಕೆ ಗಳಿಸಿರ್ತಕ್ಕಂಥ ಪುಣ್ಯ ಇನ್ನು 7 ಜನ್ಮಕ್ಕೆ ಆಗುವಂತ ಸಂಪತ್ತನ್ನು ನೀವೆಲ್ಲರೂ ಗಳಿಸಿಕೊಳ್ರಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ತಮಗೆಲ್ಲರಿಗೂ ಕೂಡ ಹೇಳ್ತಾ ಮನಪೂರ್ವಕವಾಗಿ, ಬಹುಶಃ ಬಹಳ ವಿಶೇಷವಾಗಿರ್ತಕ್ಕಂಥ ದಾನಗಳನ್ನು ಬಹಳ ಜನ ಮಾಡ್ಯಾರ. ಅವ್ರಿಗೆಲ್ಲರಿಗೂ ಕೂಡ ಅವ್ರ ಮನೆ, ಅವ್ರ ಕುಟುಂಬ, ಅವ್ರ ಸುತ್ತಮುತ್ತ ಮನೆಗಳೆಲ್ಲ, ಆ ಊರೆಲ್ಲ ಸಂತೋಷದಿಂದ ಇರಲಿ ಅಂತೇಳಿ ಹರಸಿ ತಾವೆಲ್ಲರೂ ಒಂದು ಜೋರಾಗಿ ಚಪ್ಪಾಳೆಯನ್ನ ತಟ್ಟುವುದರ ಮುಖಾಂತರ ಸ್ಮರಿಸಬೇಕು. ಇನ್ನು 25 ವರ್ಷದಿಂದ ಅಡಿಗಲ್ ಯಾರು ಹಾಕ್ಯಾರಲ್ರಿ, 25 ವರ್ಷದಿಂದ ಅಡಿಗಲ್ ಯಾರು ಹಾಕ್ಯಾರಲ್ಲ ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ತಟ್ರಿ. ಅವ್ರು ಯಾರಂತ ನನಗಂತ ಹೆಸರು ಗೊತ್ತಿಲ್ಲ. 25 ವರ್ಷದ ಪ್ರತಿಫಲ ಇದು ಒಂದು ದಿನದ್ದು ಅಲ್ಲಿದು. ಎಷ್ಟು ದಿನದ್ರಿ? 25 ವರ್ಷದ ದಿನ. ಇದು ಬೀರಪ್ಪಜ್ಜನ ಜಾಗ, ಇದು ಬೀರಪ್ಪಜ್ಜನ ಗುಡಿ, ಇದು ಬೀರಪ್ಪಜ್ಜನ ಗುಡಿ, ಇದು 20 ಬೀರಪ್ಪಜ್ಜನ ಗುಡಿ. ಇದು ಇವತ್ತು ಬೀರಪ್ಪಜ್ಜನ ಗುಡಿ ಆಗಿಲ್ಲ, ಹಿಂದೆ 25 ವರ್ಷದ ಹಿಂದನ ಬೀರಪ್ಪಜ್ಜಿ ಇಲ್ಲಿ ಬಂದ ನೆಲೆಶಾನ್ ಅಂತೇಳಿ ಇವತ್ತು ಈ ವಿಜೃಂಭಣೆಯಿಂದ ಇಂಥ ಜಾತ್ರೆ ನಡಿಲಿಕ್ಕತ್ತದ. ಆ ಭಗವಂತನ ಕೃಪೆ ಎಲ್ಲರಿಗೂ ಆಗಲಿ. ಪ್ರೀತಿ ತುಂಬಿರ್ತಕ್ಕಂಥ ಮನಸ್ಸುಗಳು ನಿಮ್ಮ ಇರಲಿ. ದ್ವೇಷ ವೈಷಮ್ಯಗಳನ್ನೆಲ್ಲ ಬಿಡ್ರಿ. ಸದಾವಕಾಲ ಸಂತೋಷದಿಂದ ಇರ್ರಿ. ಹೇಳುವುದಾಚಾರ, ತಿನ್ನೋದು ಬದ್ನಿಕಾಯಿ, ನಡೆಯೊಂದು ಪರಿ, ನುಡಿಯೊಂದು ಪರಿ. ಮತ್ತಿನ್ನೊಂದು ಯಾವ್ದು ಹೇಳಿದ್ನಲ್ರಿ? ಮತ್ತಿನ್ನೊಂದು ಹೇಳಿದ್ನಲ್ವ? ಮನೆಗೆ ಮಾರಿ. ಇನ್ನೊಂದು ಅದೊಂದು ಗೊತ್ತಿರ್ಬೇಕು. ಮನ್ಯಾಗ ತಮ್ಮನ ಮಗನ ಮದುವೆ ಇತ್ತಂದ್ರೆ ಆಯಾರ 50 ರೂಪಾಯಿ ಬರೆಸಿರ್ತಾರೆ, ತೆಗೆದು ನೋಡ್ತಾರ ಬುಕ್. ಅದ ಯಾವ ದರ ಇರ್ಬೇಕು ಅಲ್ಲಿ 500 ಹೋಗಿ ಬರೆಸ್ತಾರ. ಅವ್ರಿಗೆ ಪುಣ್ಯ ಬರ್ತೈತೇನ್ರಿ? ಬರೋಂಗಿಲ್ಲ. ಇಲ್ಲಿ ಎದಕ್ಕಾಗ್ಬೇಕು? ಮೊದಲ ಮನೆಗೆ ಉಪಕಾರಿ ಆಗ್ಬೇಕು. ಮನಿ ಅಂದ್ರೆ ನಿಮ್ಮ ಮನಿ ಅಷ್ಟ ಅಲ್ಲ, ಈ ಊರಿಗೆ ಉಪಕಾರಿ ಆಗ್ಬೇಕು. ಈ ಊರು ನಮ್ಮ ಮನಿ ಇದ್ದಂಗೆ, ಹೌದಲ್ರಿ? ಅದಕ್ಕೆ ಎಲ್ಲರೂ ಒಂದಿಷ್ಟು ತಿಳಿದು ಒಂದಿಷ್ಟು ಅಳುದು ಬದುಕೋಣ ಅನ್ನತಕ್ಕಂಥ ಮಾತನ್ನ ಹೇಳ್ತಾ, ಸಮಯ ಕೂಡ ಭಾಳ ಆಗ್ಯದ. ಯಾಕೆ ಇನ್ನೂ 12ಕ್ಕೆ ಮುಗಿದದ. ನಾನು ಬಾಳೋತ್ತು ಸಮಯ ತಗೊಂಗಿಲ್ಲ. ಮತ್ತೊಮ್ಮೆ ಧರ್ಮದ ಬಗ್ಗೆ ಚಿಂತನೆ ಮಾಡೋಣ. ನಮ್ಮ ಪದೇ ಕೇಳ್ತಾ ಇರ್ತೀರಿ ನೀವು, ಅನಿವಾರ್ಯ. ಮತ್ತಿನ್ ಹಂಗ ಬಂದು ಹಂಗ ಹೋಗ್ಬಾರ್ದು ಅಂತೇಳಿ ಮಾತಾಡ್ಲಿಕ್ಕತ್ತೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಾಳೆ ಪ್ರತಿಷ್ಠಾಪನೆ, ಕಳಸಾರೋಹಣ ನಡೀತದ. ಲಘು ಬರ್ರಿ. ಕಳಸಾರೋಹಣ ಸಮಯಕ್ಕೆ ಎಲ್ಲರೂ ಇಲ್ಲೇ ಇರ್ರಿ. ಕಳಸಾರೋಹಣ ಆಗುವಂತ ಸಂದರ್ಭದೊಳಗ ಭಗವಂತನ ಆಶೀರ್ವಾದಕ್ಕೆ ನಾವು ನೀವೆಲ್ಲರೂ ಪಾತ್ರರಾಗೋಣ. ಪ್ರತಿಷ್ಠಾಪನೆ ನಡೀತದ, ಪೂಜೆ ಪುನಸ್ಕಾರಗಳು ನಡೀತವ. ಎಲ್ಲರೂ ಬಂದು ಕುಂತ ಅದರೊಳಗೆ ಭಾಗಿಯಾಗಿ ನಿಮ್ಮ ಜನ್ಮವನ್ನು ಪಾವನ ಮಾಡಿಕೊಡ್ರಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶರಣು.